ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾನು ನನ್ನ ಡೆಲಿವರಿ ಬ್ಯಾಗಲ್ಲಿ ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ, ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀರಾ ಅದನ್ನು ಶೇರ್ ಮಾಡ್ಕೊಳ್ಳಿ. ಬಿಕಾಸ್ ನನಗೂ ಕೂಡ ಇನ್ನೇನು ಡ್ಯೂ ಡೇಟ್ ಹತ್ರ ಇದೆ. ಸೊ ದಟ್ ನನಗೂ ಹೆಲ್ಪ್ ಆಗುತ್ತೆ, ಏನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು ಅನ್ನೋದೊಂದು ಐಡಿಯಾ ಸಿಗುತ್ತೆ ಅಂತ ಕೂಡ ಒಂದಷ್ಟು ಜನ ಕೇಳ್ತಾ ಇದ್ರು ಪ್ರೆಗ್ನೆನ್ಸಿ ಇರೋರು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಈಗ ಟೈಮ್ ಆಗಲೇ 10:30 ಆಗಿದೆ. ಇವಾಗ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಎನಿಯಾವ್ ನೀವೆಲ್ಲರೂ ಕೇಳ್ತಾ ಇದ್ರಿ, ಜೊತೆಗೆ ನಾನು ಏನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅನ್ನೋದು ನಿಮಗೂ ಕೂಡ ಏನಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಮಾಡ್ಕೊತಾ ಇರೋದು. ಸೊ ಬನ್ನಿ, ತಡ ಮಾಡ್ದಂತೆ ಬೇಗ ವಿಡಿಯೋನ ಶುರು ಮಾಡೋಣ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬನ್ನಿ, ಈಗ ಒಂದೊಂದಾಗಿ ತೋರಿಸ್ಕೊಂಡು ಹೋಗೋಣ. ಸೊ ಫಸ್ಟಿಗೆ ನಾನು ಫುಲ್ಲು ಏನೇನೆಲ್ಲ ಬೇಕು ನನಗೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೇನಾದ್ರು ಸಣ್ಣ ಪುಟ್ಟದ್ದು ತೊಗೊಳೋದಿರುತ್ತಲ್ವ, ಅದನ್ನೆಲ್ಲ ಆಮೇಲೆ ಕೂಡ ತೊಗೋಬೋದು ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಇವಾಗ ಒಂದೊಂದಾಗೆ ನೋಡ್ತಾ ಹೋಗೋಣ. ಸೊ ಫಸ್ಟಿಗೆ ನಾನಿಲ್ಲಿ ಮಗುಗೆ ಅಂತ ಅಂದ್ಬಿಟ್ಟು ತೊಗೊಂಡಿರೋದು ಇದು ಕ್ಯಾರಿ ಬ್ಯಾಗ್. ಸೊ ಕ್ಯಾರಿ ಬ್ಯಾಗ್ ಅಂತೂ ಬೇಕೇ ಬೇಕು, ಮಗುನ ಹ್ಯಾಂಡಲ್ ಮಾಡೋದಕ್ಕೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ ಫಸ್ಟಿಗೆ. ಸೊ ಇದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ನಾನು ಮೊನ್ನೆ ಆರ್ಡರ್ ಮಾಡಿದ್ದು, ನನಗೆ ನೆನ್ನೆನೇ ರಿಸೀವ್ ಆಯಿತು ಇದು. ಸೊ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ನನಗೆ ಈ ಒಂದು ಕ್ಯಾರಿ ಬ್ಯಾಗ್ ಸಿಕ್ಕಿರೋದು. ಲಿಂಕ್ ಬೇಕಾದರೆ ನಾನು ಕೊಟ್ಟಿರ್ತೀನಿ, ಸೊ ದಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆದರೆ ತೊಗೋಬೋದಲ್ಲ. ಹಾಗಾಗಿ ಕಂಪ್ಲೀಟಾಗಿ ಮಗು ಬಟ್ಟೆಗಳು ನೋಡ್ಬೋದು ಈ ರೀತಿ. ಸೊ ಒಂದೊಂದಾಗೆ ಹಾಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿಗೆ ಸೊ ಇಲ್ಲಿ ಹಾಸ್ಪಿಟಲ್ಗೆ ಅಂತ ಅಂದ್ಬಿಟ್ಟು ನಾನು ಒಂದು 5 ಜೊತೆ ಮಗು ಬಟ್ಟೆಗಳನ್ನ ತೊಗೊಂಡಿದ್ದೀನಿ ಈ ರೀತಿಯಾಗಿ. ಮತ್ತು ಒಂದು ಸ್ವೆಟರ್ನ ಕೂಡ ತೊಗೊಂಡಿದ್ದೀನಿ. ಅಂದರೆ ಇವಾಗ ಚಳಿಗಾಲ ಇರೋದ್ರಿಂದ ಮಗುಗೂ ಕೂಡ ತುಂಬಾ ಕೋಲ್ಡ್ ಆಗುತ್ತೆ. ಸೊ ದಟ್ ಇರಲಿ ಅಂತ ಅಂದ್ಬಿಟ್ಟು ಒಂದು ಸ್ವೆಟರ್ನ ಕೂಡ ತೊಗೊಂಡಿದ್ದೀನಿ. ಸೊ ಇದು ಎಲ್ಲನೂ ಕೂಡ ನಾನು ಆಲ್ರೆಡಿ ನನ್ನ ವಿಡಿಯೋನಲ್ಲಿ ತೋರಿಸಿದ್ದೀನಿ. ಅಂದರೆ ವಿತ್ ಶರ್ಟ್. ಸೊ ಲೈಕ್ ಈ ಥರ ಬರುತ್ತೆ ಇದು. ಶರ್ಟ್ ಜೊತೆಗೇ ಇವನ್ ಚಿಕ್ಕದು ಪುಟಾಣಿ ಚಡ್ಡಿ ಕೂಡ ಬರುತ್ತೆ. ಸೊ ತುಂಬಾ ಕ್ಯೂಟಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಸೊ ಇದನ್ನು ಒಂದು 5 ಬಟ್ಟೆನ ನಾನು ಇಟ್ಕೊಂಡಿದ್ದೀನಿ. ಯಾಕಂದರೆ ಒಂದೊಂದ್ಸಲಿ ಏನು ಗೊತ್ತಾ, ಮಗು ಕಕ್ಕುತ್ತೆ. ಸೊ ಈ ಥರ ಎಲ್ಲ ಮಾಡಿದಾಗ ನಾವು ಮತ್ತೆ ಅದೇ ಬಟ್ಟೆನ ಮಗುಗೆ ಹಾಕಿದ್ರೆ ಅಷ್ಟು ಸರಿ ಬರೋಲ್ಲ. ಹಾಗಾಗಿ ಚೇಂಜ್ ಮಾಡಲಿಕ್ಕೆ ಒಂದು ಎಕ್ಸ್ಟ್ರಾ ಪೇರ್ ಇರಲಿ ಅನ್ನೋದಕ್ಕೋಸ್ಕರ ಒಂದು 5 ಜೊತೆ ಇಟ್ಕೊಂಡಿದ್ದೀನಿ. 1 ಪೇರ್ ಅಷ್ಟೇ ತೊಗೊಂಡಿದ್ದೀನಿ ನಾನಿಲ್ಲಿ ಸ್ವೆಟರ್ನ. ಸೊ ಇದು ವಿತ್ ಪ್ಯಾಂಟ್ ಬರೋದ್ರಿಂದ ಮಗುಗೂ ಕೂಡ ಚಳಿಗಾಲಕ್ಕೆ ತುಂಬ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ತೊಗೊಂಡೆ. ಹಾಗಾಗಿ ಮಗು ಹುಟ್ಟಿದ ತಕ್ಷಣ ಅಲ್ವಾ, ಅವ್ರು ಏನಾದರೂ ನಮ್ಮ ಹತ್ರ ಬಟ್ಟೆ ಕೊಡಿ ಅಂತ ಕೇಳಿದ್ರೆ ಆವಾಗ ನಾನು ಈ ಒಂದು ಸೆಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಈ ಒಂದು ಸೆಟ್ನ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಮಗು ಆದರೆ ಪಿಂಕ್ ಇರಲಿ ಅಂತ ಅಂದ್ಬಿಟ್ಟು. ಜೊತೆಗೆ ಇವತ್ತು ನನ್ನ ತಂಗಿ ಹೇಳಿದಾಗ ನನಗೆ ನೆನಪಾಯಿತು, ಇಫ್ ಇನ್ ಕೇಸ್ ಏನಾದರೂ ಹೆಣ್ಮಗು ಆದರೆ ಅಲ್ವಾ, ನೀನು ಲಲಿತಮ್ಮ ತಂದಿರೋ ಫ್ರಾಕ್ನ ಕೊಡು, ಫಸ್ಟ್ ಪಾಪು ಫ್ರಾಕ್ ಹಾಕೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದ್ಲು. ಸರಿ ಅಂತ ಅಂದ್ಬಿಟ್ಟು ನಾನು ಇವನ್ ಆ ಫ್ರಾಕ್ನ ಕೂಡ ತೊಗೊಂಡು ಬಂದಿದ್ದೆ. ಇಲ್ಲೇ ನನ್ನ ಹತ್ರನೇ ಇತ್ತು ಅದು. ಅದೇನು ಲಲಿತಮ್ಮ ತೊಗೊಂಬಂದಿದ್ರು, ಅದನ್ನು ವಾಶ್ ಮಾಡಿ ಒಣಗಾಕಿ ಇಟ್ಕೊಂಡಿದ್ದೀನಿ ಈಗ. ಈ ರೀತಿಯಾಗಿದೆ ಪುಟಾಣಿ ಫ್ರಾಕು, ತುಂಬಾ ಕ್ಯೂಟಾಗಿದೆ. ಸೊ ದಟ್ ಹುಟ್ಟಿದ ತಕ್ಷಣ ಇಫ್ ಇನ್ ಕೇಸ್ ಗರ್ಲ್ ಬೇಬಿ ಆಯಿತು ಅಂತಂದರೆ ಇದನ್ನೇ ಕೊಡೋಣ ಅಂತ ಇದನ್ನು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಪುಟ್ಟು ಫ್ರಾಕು. ಸೊ ಇದನ್ನು ಮೇಲ್ಗಡೆನೇ ಇಟ್ಕೊಳ್ಳೋಣ ಅಂತ. ಸೊ ಫಸ್ಟಿಗೆ ಇದನ್ನು ಕೊಡೋಣ ಅಂತ ಅಂದ್ಕೊಂಡೆ, ಬೇಬಿ ಪಿಂಕ್ ಕಲರಲ್ಲಿ. ಆಮೇಲೆ ನನ್ನ ತಂಗಿ ಹೇಳಿದ್ಮೇಲೆ ಇದನ್ನೇ ಕೊಡೋಣ ಅಂತ ಅಂದ್ಕೊಂಡೆ. ಓಕೆ, ಅದನ್ನು ಯಾರ ಹತ್ರನಾದರೂ ಕೊಟ್ಟಿದ್ರೆ ಅಲ್ವಾ, ಸೊ ದಟ್ ಅವ್ರು ಕೊಡ್ತಾರೆ ಅಂತ. ಆಮೇಲೆ ವಿತ್ ಟೋಪಿನೇ ಇಟ್ಕೊಂಡಿದ್ದೆ ನಾನು. ಯಾಕೆಂದರೆ ಇವಾಗ ಚಳಿಗಾಲ ಇರೋದ್ರಿಂದ ಅಲ್ವಾ, ಮಗುಗಂತೂ ತುಂಬಾ ಥಂಡಿ ಆಗುತ್ತೆ. ನಾವು ಎಷ್ಟು ಬೆಚ್ಚಗಿರ್ತೀವೋ ಅಷ್ಟು ಒಳ್ಳೆಯದು. ಸೊ ಇದ್ರ ಜೊತೆಗೆ ಅಂತ ಪೇರ್ ಮಾಡಿಬಿಟ್ಟು ನಾನು ಶಾರ್ಟ್ಸ್ನ ಕೂಡ, ಅಂದರೆ ಅದರದ್ದೇ ಚಡ್ಡಿನೂ ಕೂಡ ಇಟ್ಕೊಂಡಿದ್ದೆ. ಜೊತೆಗೆ ಒಂದು ಟೋಪಿನ ಕೂಡ ಇಟ್ಕೊಂಡಿದ್ದೆ ಈ ರೀತಿಯಾಗಿ. ಸೊ ಯಾವುದಕ್ಕೂ ಇದು ಯೂಸ್ ಆಗುತ್ತೆ, ಏನು ವೇಸ್ಟ್ ಎಲ್ಲ ಆಗಲ್ಲ. ಸೊ ಇಟ್ಕೊಂಡಿರೋಣ ಅಲ್ವಾ. ಆಮೇಲೆ ಇದನ್ನು ಕೂಡ ಈ ರೀತಿ ಇಟ್ಕೊಂಡಿದ್ದೀನಿ. ಇದು ಟೋಪಿ ತೊಗೊಂಡಿದ್ದೀನಿ, ಒಂದು 5 ಟೋಪಿನೇ ತೊಗೊಂಡಿದ್ದೀನಿ. ಯಾಕಂದರೆ ಎಕ್ಸ್ಟ್ರಾ ಇರಲಿ ಅನ್ನೋದಕ್ಕೋಸ್ಕರ. ನಮಗೇನು 5 ಟೋಪಿ ಬೇಕಾಗಲ್ಲ, ಬಟ್ ಮಗು ಬಟ್ಟೆ ಎಷ್ಟು ಇಟ್ಕೊಂಡ್ರೂ ಕೂಡ ಏನು ವೇಸ್ಟ್ ಆಗಲ್ಲ ಅನ್ನೋದಕ್ಕೋಸ್ಕರ ನಾನು ಪುಟ್ಪುಟಾಣಿ ಬಟ್ಟೆಗಳಲ್ವಾ, ಆರಾಮಾಗಿ ಇಟ್ಕೊಂಡ್ಬಿಡ್ಬೋದು. ಸೊ ಟೋಪಿ ಜೊತೆಗೆ ಅದು ಮಿಟನ್ಸ್ ಆಗಿರ್ಬೋದು, ಸಾಕ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಈ ಒಂದು ಕ್ಯಾಪ್ ಒಳಗಡೆನೇ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ಚಿಕ್ಕ ಚಿಕ್ಕ ಬಟ್ಟೆ ಅಲ್ವಾ, ಮಿಸ್ ಆಗಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಈ ರೀತಿ ಕ್ಯಾಪ್ ಒಳಗಡೆನೆ ಮಿಟನ್ಸ್ ಮತ್ತು ಸಾಕ್ಸ್ ಎಲ್ಲನೂ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಇದು ಎಲ್ಲ ಬಂದ್ಬಿಟ್ಟು ಅಪ್ಪುದೇನೆ ಬಟ್ಟೆ. ಅದೇನೋ ಒಂಥರ ಸೆಂಟಿಮೆಂಟ್ ನನಗೆ. ಅಪ್ಪುದು ನಾವು ಹುಟ್ಟಿದಾಗ ಹಾಕಿದ್ವಲ್ವ, ಸೊ ದಟ್ ಲಕ್ಕಿಗೂ ಕೂಡ ಹಾಕಿದ್ವಿ. ಇವಾಗ ನಮ್ಮ ಪಾಪಗೂ ಹಾಕೋಣ ಅನ್ನೋದಕ್ಕೋಸ್ಕರ ಅದನ್ನು ಇಟ್ಕೊಂಡಿದ್ದೀನಿ. ಮತ್ತು ಇವೆಲ್ಲ ಬಂದ್ಬಿಟ್ಟು ಟೋಪಿಗಳು ಮತ್ತು
ಕರ್ಚಿಫ್ನ ಇಟ್ಕೊಂಡಿದ್ದೀನಿ. ಈಗ ಮಗು ಹಾಲು ಕಕ್ಕಿದ್ರೆ ಅಥವಾ ಏನಕ್ಕಾದ್ರೂ ಮಗುಗೆ ಅಂತಲೇ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲನೂ ಇದರೊಳಗೆ ಈ ಥರ ಸ್ಟೋರ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಇದರೊಳಗೆ ಒಂದು 5 ಸೆಟ್ ಟೋಪಿ ಇಟ್ಕೊಂಡಿದ್ದೀನಿ, 5 ಕರ್ಚಿಫ್ ಇಟ್ಕೊಂಡಿದ್ದೀನಿ, ಆಮೇಲೆ ಒಂದು ಈ ರೀತಿಯಾಗಿ ಉಲ್ಲನ್ ಟೋಪಿನ ಇಟ್ಕೊಂಡಿದ್ದೀನಿ. ಸೊ ದಟ್ ಹೆಲ್ಪ್ ಆಗುತ್ತೆ ಅಂತ. ಸೊ ಇದನ್ನೆಲ್ಲ ನಾನು ಇಲ್ಲೇ ಇಟ್ಕೊಂಡ್ಬಿಡ್ತೀನಿ, ಯಾಕಂದರೆ ಮತ್ತೆ ಅಲ್ಲ ಕನ್ಫ್ಯೂಷನ್ ಆಗೋದು ಬೇಡ ಅನ್ನೋದಕ್ಕೋಸ್ಕರ ಅಷ್ಟೇನೆ. ಸೊ ಈ ರೀತಿ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಇವಾಗ ಯಾರಿಗಾದ್ರೂ ಕೊಡೋರ್ಗು ಕೂಡ ನಾನು ಆರಾಮಾಗಿ ಹೇಳ್ಬೋದು ಇಲ್ಲಿದೆ ಅಂತ ಅಂದ್ಬಿಟ್ಟು. ಸೊ ಅವರು ಈಸಿಯಾಗಿ ತಕ್ಕೊಡ್ತಾರೆ. ಅದಾದಮೇಲೆ ನಮಗೆ ಡ್ರೈ ಶೀಟ್ಸ್ ಅಂತೂ ಬೇಕಾಗತ್ತೆ. ಸೊ ಇಲ್ಲಿ ನಾನು 2 ಡ್ರೈ ಶೀಟ್ಸ್ನ ತೊಗೊಂಡಿದ್ದೀನಿ. ಸೊ ಇದು ಬಂದ್ಬಿಟ್ಟು ಮೈಕ್ರೋಫೈಬರ್ ಕ್ಲಾತ್ ಆಗಿರೋದ್ರಿಂದ ಮಗುಗೂ ಕೂಡ ತುಂಬಾ ಕಂಫರ್ಟಬಲ್ ಆಗಿರುತ್ತೆ, ಚುಚ್ಚೋದು ಆ ಥರದ್ದೆಲ್ಲ ಇರಲ್ಲ. ಪ್ಲಾಸ್ಟಿಕ್ದು ಆ ಥರದ್ದೆಲ್ಲ ನಾನು ಏನೂ ತೊಗೊಳಕ್ಕೆ ಹೋಗಲ್ಲ. ಇದೊಂಥರ ಚೆನ್ನಾಗಿ ಅನಿಸುತ್ತೆ, ಇವನ್ ಮಗುನ ಮಲಗಿಸೋದಕ್ಕೂ ಕೂಡ ತುಂಬ ಸಾಫ್ಟ್ ಆಗಿರುತ್ತೆ. ಸೊ ಇದನ್ನು ಪಿಂಕ್ ಕಲರಲ್ಲಿ ಒಂದು ತೊಗೊಂಡಿದ್ದೀನಿ, ಡಾರ್ಕ್ ಬ್ಲೂ ಕಲರಲ್ಲಿ ಒಂದು ತೊಗೊಂಡಿದ್ದೀನಿ. ಮಗುಗೆ ಈ ಸುತ್ತೋದಕ್ಕೆಲ್ಲ ಬೇಕಾಗುತ್ತೆ ಅಲ್ವಾ ಸ್ವೆಡಲ್ ಮಾಡೋದಕ್ಕೆ. ಸೊ ದಟ್ ಇದನ್ನು ಶಾಲ್ ತೊಗೊಂಡಿದ್ದೀನಿ ನಾನು ಒಂದು, ಇದೇ ಯೂಸ್ ಮಾಡೋಣ ಅನ್ನೋದಕ್ಕೋಸ್ಕರ. ಜೊತೆ ಅಷ್ಟೇ ನಾನು ತುಂಬ ಸಾಫ್ಟ್ ಮೆಟೀರಿಯಲ್ಲೇ ತೊಗೊಂಡಿರೋ ಅಂಥದ್ದು. ಇದನ್ನು ನಾವು ಅಪ್ಪುಗೆ ಕೂಡ ಯೂಸ್ ಮಾಡಿದ್ವಿ, ಲಕ್ಕಿಗೆ ಕೂಡ ಯೂಸ್ ಮಾಡಿದ್ವಿ, ಇವಾಗ ನಮ್ಮ ಪಾಪುಗೂ ಕೂಡ ಯೂಸ್ ಮಾಡ್ತಾ ಇದ್ದೀವಿ. ಅದನ್ನು ನಾನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಈಗ ಮಗುಗೆ ಅಂದರೆ ಒಂದಷ್ಟು ಬಟ್ಟೆಗಳು ಕೂಡ ಬೇಕಾಗುತ್ತೆ. ಬಟ್ಟೆಗಳಿಲ್ಲ ಅಂತಂದರೆ ಆಗಲ್ಲ, ಯಾಕಂದರೆ ಈಗ ಡ್ರೈ ಶೀಟ್ಸ್ ಹಾಕಿರ್ತೀವಿ, ಅದ್ರ ಕೆಳಗಡೆನೇ ಹಾಕೋಕ್ಕಾಗಿರ್ಬೋದು ಅಥವಾ ಏನಕ್ಕಾನ ಆಗಿರ್ಬೋದು ಅಲ್ವಾ, ನಮಗೆ ಒಂದಷ್ಟು ಬಟ್ಟೆಗಳು ಬೇಕಾಗುತ್ತೆ. ಸೊ ದಟ್ ನಾನಿಲ್ಲಿ ಒಂದು 4 ಬಟ್ಟೆಗಳನ್ನ ಇಟ್ಕೊಂಡಿದ್ದೀನಿ, ಒಂದು ಮಾತ್ರ ಒಂದು ಸ್ವಲ್ಪ ದೊಡ್ಡ ಬಟ್ಟೆನ ಇಟ್ಕೊಂಡಿದ್ದೀನಿ. ಈ ಬಟ್ಟೆಗಳೆಲ್ಲ ಏನಿದೆ ಅದನ್ನೆಲ್ಲ ನಾನು ಮಗುದು ಈ ಕಡೆನೇ ಇಟ್ಕೊಳ್ತಾ ಇದ್ದೀನಿ. ಸೊ ದಟ್ ನನಗೂ ಕೂಡ ಈಸಿಯಾಗಿ ಅವ್ರಿಗೆ ಹೇಳ್ಬೋದು ಜಿಪ್ ಇರೋ ಕಡೆ ಎಲ್ಲ ಮಗುದು ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಸೊ ಎತ್ಕೊಂಡು ಕೊಡೋರ್ಗೂ ಕೂಡ ಅದು ಆರಾಮಾಗಿರ್ಬೇಕು ಅನ್ನೋದಕ್ಕೋಸ್ಕರ ಸಪ್ರೇಟಾಗಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ದಟ್ ಅವ್ರಿಗೂ ಕೂಡ ಕನ್ಫ್ಯೂಷನ್ ಆಗಲ್ಲ ಅನ್ನೋದಕ್ಕೋಸ್ಕರ ಅಷ್ಟೇ. ಸೊ ಈ ಒಂದು ಬಟ್ಟೆನೂ ಕೂಡ ನಾನು ಇಲ್ಲಿಗೆ ಇಟ್ಕೊಂಡ್ಬಿಡ್ತೀನಿ ಆಯಿತಾ. ಇನ್ನು ನೆಕ್ಸ್ಟ್ ಬಂದರೆ ಮಗುಗೆ ಟವಲ್ ಎಲ್ಲ ಬೇಕಾಗುತ್ತಲ್ವ. ಸೊ ಟವಲ್ನ ಕೂಡ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ, ಒಂದು ಮಗುಗೆ ಅಂತ ಇಟ್ಕೊಂಡಿದ್ದೀನಿ, ಇನ್ನೊಂದು ನನಗೆ ಅಂತ. ಸೊ 2 ಟವಲ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಆಮೇಲೆ ಮಗುಗೆ ಇವಾಗ ಚಳಿಗಾಲ ಇರೋದ್ರಿಂದ ಒಂದು ಸ್ವಲ್ಪ ತಿಕ್ಕಾಗಿರೋ ಬಟ್ಟೆಗಳನ್ನ ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ. ನಾವು ಎಷ್ಟೇ ಈ ಒಂದು ಕ್ಯಾರಿ ಬ್ಯಾಗಲ್ಲಿ ಮಲಗಿಸಿದ್ರು ಕೂಡ ಅಥವಾ ಸ್ವೆಡಲ್ ಮಾಡಿದ್ರು ಕೂಡ ನೈಟ್ ಟೈಮಲ್ಲಿ ನಮಗೇ ಒಂದಷ್ಟು ಟೈಮ್ ತುಂಬ ಚಳಿ ಫೀಲ್ ಆಗಿಬಿಡುತ್ತೆ. ಸೊ ದಟ್ ಇಲ್ಲಿ ಅನ್ನೋದಕ್ಕೋಸ್ಕರ ನಾನು ಒಂದು ಬ್ಲ್ಯಾಂಕೆಟ್ನ ಕೂಡ ಇಟ್ಕೊಂಡಿದ್ದೀನಿ ಮಗುಗೆ ಅಂತ ಅಂತ ಹೇಳ್ಬೋದು. ತುಂಬ ಸಾಫ್ಟ್ ಆಗಿದೆ. ಆಲ್ರೆಡಿ ನಾನು ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಬಂದು ವಿಶಾಲ್ ಮಾರ್ಟಲ್ಲಿ ತೊಗೊಂಡಿದ್ದು, ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಸೊ ಒಂದು ಬ್ಲ್ಯಾಂಕೆಟ್ನ ಕೂಡ ಇಟ್ಕೊಂಡಿದ್ದೀನಿ. ಮಗುಗೆ ಅಂತ ಡೈಪರ್ಸ್ ಆಗಿರ್ಬೋದು ಅದನ್ನೆಲ್ಲಾನು ನಾನು ಒಂದೇ ಪ್ಯಾಕ್ನ ತೊಗೊಂಡ್ಬಿಟ್ಟಿದ್ದೀನಿ. ಸೊ ದಟ್ ನನಗೂ ಕೂಡ ಈಸಿಯಾಗಿರುತ್ತೆ, ಜೊತೆಗೆ ನೋಡಿದವ್ರಿಗೂ ಕೂಡ ಆರಾಮಾಗಿ ಸಿಗಬೇಕು. ಇದು ಒಂದನ್ನು ಓಪನ್ ಮಾಡಿಬಿಟ್ರೆ ಅಲ್ವಾ ಆರಾಮಾಗಿ ಏನು ಹುಡುಕ್ದಂತೆ ನೀಟಾಗಿ ಬಟ್ಟೆಗಳನ್ನ ಎತ್ಕೊಂಡ್ಬಿಡ್ಬೋದು. ಸೊ ಇಷ್ಟು ಮಗುಗೆ ಅಂತ. ಆಮೇಲೆ ನಿಮ್ಗೇನಾದರೂ ಮಗು ಪೌಡರ್ ಬೇಕು, ಕಣ್ಕಪ್ ಬೇಕು, ಅದಾದಮೇಲೆ ಒಂದಷ್ಟು ಸೋಪ್ ಆಗಿರ್ಬೋದು, ಶ್ಯಾಂಪು ಆಗಿರ್ಬೋದು, ಇದೆಲ್ಲ ಬೇಕು ಅಂತಂದ್ರೂ ಕೂಡ ತೊಗೋಬೋದು. ನಾನು ಎಲ್ಲನೂ ಕೂಡ ಅಲ್ಲ ಈ ಒಂದು ಕವರಲ್ಲಿ ಸ್ಟೋರ್ ಮಾಡ್ಕೊಂಬಿಟ್ಟಿದ್ದೀನಿ. ಇಲ್ಲಿ ನಾನು ನನಗೆ ಸೋಪು, ಪೇಸ್ಟು, ಬ್ರಷು, ಆಮೇಲೆ ಮಗುದು ಸೋಪು ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಅವರು ಶ್ಯಾಂಪು ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಅಪ್ಪುಗೆ ಅಂದರೆ ಲಕ್ಕಿಗೆ ಯೂಸ್ ಮಾಡಿರಲಿಲ್ಲ, ಅವ್ರು ಟೆಡಿ ಬಾರ್ ಸೋಪ್ನ ಯೂಸ್ ಮಾಡಿದರು, ಇವನ್ ಹೆಡ್ ಬಾತಿಗೆ ಕೂಡ. ಸೊ ನಾನು ಟೆಡಿ ಬಾರ್ ಸೋಪ್ನೇ ತೊಗೊಂಡಿದ್ದೀನಿ, ಮಗುಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲನೂ ಕೂಡ ನಾನು ಈ ರೀತಿಯಾಗಿ ಒಂದೇ ಕವರಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಅಲ್ಲ ನಾನು ಈ ರೀತಿ ಈಸಿಯಾಗಿ ಸಿಗಲಿ ಅಂತ ಅಂದ್ಬಿಟ್ಟು ಈ ಸೈಡಲ್ಲಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಮಗುಗೆ ಅಂತ ಏನೆಲ್ಲ ಬೇಕು ಆಲ್ಮೋಸ್ಟ್ ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಇದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ನಾವು ಆಮೇಲೆ ತೊಗೊಳ್ಬೋದು ಅನ್ನೋದಕ್ಕೋಸ್ಕರ. ಏನಾಗುತ್ತೆ ಅಂತ ಅಂದರೆ ಡೆಲಿವರಿ ಆಗಿದ ತಕ್ಷಣ ಬ್ರೆಸ್ಟ್ ಮಿಲ್ಕ್ ಬರೋದಿಲ್ಲ, ಆವಾಗ ಏನಾದರೂ ಈ ಪೌಡರ್ ಮಿಲ್ಕ್ನ ಕೊಡ್ತಾರೆ ಕೆಲವೊಂದು ಹಾಸ್ಪಿಟಲಲ್ಲಿ, ಕೆಲವೊಂದ್ರಲ್ಲಿ ಕೊಡಲ್ಲ. ಬಟ್ ಯಾವುದಕ್ಕೂ ಇರಲಿ ಅಂತ ಅಂದ್ಬಿಟ್ಟು ನಾವು ಒಂದು ಗ್ಲಾಸ್ನ ಮತ್ತು ಒಂದು ಸ್ಪೂನ್ನ ಕೂಡ ತೊಗೊಂಡ್ರೆ ಒಳ್ಳೆಯದು. ಸೊ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಇವನ್ ಅದನ್ನು ಕೂಡ ನಾನು ತೊಗೊಂಡಿದ್ದೀನಿ. ಚಿಕ್ಕ ಕಪ್ನ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಸ್ಪೂನ್ನ ಕೂಡ ತೊಗೊಂಡಿದ್ದೀನಿ. ಮತ್ತು ನೀರು ಕುಡಿಯೋಕ್ಕೂ ಕೂಡ ಒಂದು ಗ್ಲಾಸ್ ಬೇಕಾಗುತ್ತೆ. ಸೊ ದಟ್ ಒಂದು ಗ್ಲಾಸ್ನ ಮತ್ತು ಒಂದು ಕಾಫಿ ಮಗ್ನ ತೊಗೊಂಡಿದ್ದೀನಿ. ಸೊ ಇದಂತೂ ನಿಜ ಹೆಲ್ಪ್ ಆಗುತ್ತೆ. ನನಗೆ ಈ ಪ್ಲಾಸ್ಟಿಕ್ ಗ್ಲಾಸಲ್ಲಿ ಎಲ್ಲ ಕುಡಿಯೋದಕ್ಕೆ ಒಂಥರ ಭಯ ಅಂತಲೇ ಹೇಳ್ಬೋದು, ಮತ್ತು ಕುಡಿಯೋಕ್ಕೂ ಕೂಡ ಅಂಥ ಕಂಫರ್ಟಬಲ್ ಆಗಿರಲ್ಲ ಅದು. ಹಾಗಾಗಿ ನಮ್ಮದೇ ಒಂದು ಗ್ಲಾಸ್ ತೊಗೊಂಡ್ಬಿಟ್ರೆ ಅದು ಬೆಸ್ಟ್ ಅಲ್ವಾ. ಸೊ ದಟ್ ತೊಗೊಂಡಿದ್ದೀನಿ. ಇನ್ನು ಊಟ ತೊಗೊಂಬರೋ ಟೈಮಲ್ಲಿ ಬೇಕಾದರೆ ತಟ್ಟೆ ಅದನ್ನೆಲ್ಲ ತೊಗೊಂಬರ್ತಾರೆ, ಅದರಲ್ಲೆಲ್ಲ ಏನೂ ತೊಂದರೆ ಇಲ್ಲ. ಬಟ್ ಇದಂತೂ ಅಲ್ಲಿ ಕಂಪಲ್ಸರಿ ನಾನು ತೊಗೊಂಡು ಹೋಗಲೇಬೇಕು, ಹಾಗಾಗಿ ನಾನು ತೊಗೊಂಡಿದ್ದೀನಿ ಅಷ್ಟೇ. ಇದನ್ನು ಲಾಸ್ಟಲ್ಲಿ ಎತ್ತಿಟ್ಕೊಳ್ತೀನಿ.
ಇವಾಗ ಮಗುದು ಆಲ್ಮೋಸ್ಟ್ ಏನೆಲ್ಲ ಬೇಕು ಎಲ್ಲನೂ ಕೂಡ ತೊಗೊಂಡಿದ್ದೀನಿ. ಇವಾಗ ನಿಮಗೆ ಏನಾದ್ರು ಕ್ರೀಮ್ ಆಮೇಲೆ ಪೌಡರ್ ಆಗಿರ್ಬೋದು ಅದೆಲ್ಲ ಏನಾದ್ರು ತೊಗೊಳ್ತೀರಾ ಅಂತ ಅಂದರೆ ನೀವು ತೊಗೋಬೋದು. ನಾವು ಹಾಸ್ಪಿಟಲಲ್ಲಿ ಏನೂ ಕೂಡ ಮಗುಗೆ ಈ ಆಯಿಲ್ ಆಗಿರ್ಬೋದು ಅದಾದಮೇಲೆ ಕ್ರೀಮ್ ಎಲ್ಲ ಏನೂ ಅಪ್ಲೈ ಮಾಡಲ್ಲ. ಒಂದು ಕಣ್ಕಪ್ ಇಟ್ಬಿಟ್ಟು ಮಾಮೂಲಿ ಪೌಡರ್ ಹಾಕ್ತೀವಿ ಅಷ್ಟೇ ಹಣೆಗೆ. ಇನ್ನು ಅದನ್ನು ಬಿಟ್ಟರೆ ಇನ್ನೇನು ನಾವು ಎಕ್ಸ್ಟ್ರಾ ಯೂಸ್ ಮಾಡಲ್ಲ ಪ್ರಾಡಕ್ಟ್ಸ್ನ. ಸೊ ದಟ್ ನಾನು ಏನು ಬೇಕೋ ಅಷ್ಟನ್ನು ಮಾತ್ರನೇ ತೊಗೊಂಡಿರೋ ಅಂಥದ್ದು. ಅದನ್ನೆಲ್ಲನೂ ಕೂಡ ನಾನು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಬಂದರೆ ನನ್ನ ಬಟ್ಟೆಗಳು ನಾನೇನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ ಈ ಕಡೆ ಬಂದರೆ ಫಸ್ಟು ಮೇಲ್ಗಡೆನೆ ಒಂದು ಬೆಡ್ಶೀಟ್ನ ಇಟ್ಕೊಂಡಿದ್ದೀನಿ. ಯಾಕಂದರೆ ಹಾಸ್ಪಿಟಲಲ್ಲಿ ಕೊಡಲ್ಲ ಅಂತಲ್ಲ, ಬಟ್ ಇರಲಿ ಒಂದು ಎಕ್ಸ್ಟ್ರಾ ಸ್ಪೇರ್ ಅನ್ನೋದಕ್ಕೋಸ್ಕರ ಒಂದು ಬೆಡ್ಶೀಟ್ನ ತೊಗೊಂಡಿದ್ದೀನಿ. ಅಂದರೆ ನಾನು ಮೇಲ್ಗಡೆನೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಡಿಸ್ಪೋಸಬಲ್ ಡೈಪರ್ಸ್ನ ತೊಗೊಂಡಿದ್ದೀನಿ. ಸೊ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ ನನಗೆ. ಇವಾಗ ಡೆಲಿವರಿ ಆದಮೇಲೆ ಅಲ್ವಾ, ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಟ್ ಇಲ್ಲಿ ನಾನು 2 ಪ್ಯಾಕ್ನ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಾನು ಎಲ್ಲನೂ ಈ ಟಾಯ್ಲೆಟರಿ ಐಟಮ್ಸ್ ಆಗಿರ್ಬೋದು, ಈ ಕವರ್ ಅಂಥದ್ದನ್ನೆಲ್ಲ ಏನು ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾನು ಎಲ್ಲನೂ ಕೂಡ ಒಂದೇ ಸೈಡ್ ಜೋಡಿಸ್ಕೊಂಡ್ಬಿಟ್ಟಿದ್ದೀನಿ. ದೆನ್ ಅದಾದಮೇಲೆ ಇನ್ನೂ ಒಂದು ಪ್ಯಾಕಲ್ಲಿ ಬಂದ್ಬಿಟ್ಟು ನನ್ನ ಇನ್ನರ್ ವೇರ್ಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ನಾನು ಒಂದು ಸ್ಯಾನಿಟರಿ ಪ್ಯಾಕ್ನ ಕೂಡ ಇಟ್ಕೊಂಡಿದ್ದೀನಿ. ಯಾಕಂದರೆ ಬೇಕಾಗುತ್ತೆ, ಎಕ್ಸ್ಟ್ರಾ ಒಂದು ಇಟ್ಕೊಂಡಿದ್ರೆ ಏನೂ ತಪ್ಪಲ್ಲ. ಸೊ ಸ್ಯಾನಿಟರಿ ಪ್ಯಾಡ್ಸ್ ಹೇಗಿದ್ರು ನಮ್ಗೆ ಯೂಸ್ ಆಗೇ ಆಗುತ್ತೆ. ಸೊ ಒಂದು ಪ್ಯಾಕ್ ಸ್ಯಾನಿಟರಿ ಪ್ಯಾಡ್ಸ್ನ ತೊಗೊಂಡಿದ್ದೀನಿ. ಅದನ್ನು ಕೂಡ ಇದರೊಳಗೇ ಇಟ್ಕೊಂಡಿದ್ದೀನಿ. ಜೊತೆಗೆ ನನ್ನ ಇನ್ನರ್ ವೇರ್ಸ್ ಎಲ್ಲನೂ ಅಂದರೆ ಮೆಟರ್ನಿಟಿ ಬ್ರಾಸ್ ಆಗಿರ್ಬೋದು, ಪ್ಯಾಂಟೀಸ್ ಆಗಿರ್ಬೋದು ಎಲ್ಲನೂ ಕೂಡ ನಾನು ಇದರೊಳಗೇ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ದಟ್ ಎಲ್ಲನೂ ಒಂದೇ ಕಡೆ ನನಗೆ ನೀಟಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿ ಜಿಪ್ಲಾಕ್ ಕವರಲ್ಲಿ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದರೆ ಡಿಸ್ಪೋಸಬಲ್ ಕವರ್ಸ್ನ ಇಟ್ಕೊಂಡಿದ್ದೀನಿ. ಬೇಕಾಗುತ್ತೆ ಏನಕ್ಕಾದ್ರೂ. ನಮ್ಮ ಬಟ್ಟೆನೇ ನಾವು ಹಾಸ್ಪಿಟಲಿಂದ ತೊಗೊಂಬರೋವಾಗ ಒದ್ದೆ ಬಟ್ಟೆ ಆಗಿದ್ರೆ ಅಲ್ವಾ, ನಮಗೆ ಇದ್ರೊಳಗೆ ಹಾಕೊಂಡು ನಾವು ಆರಾಮಾಗಿ ಬರ್ಬೋದು. ನಾನು 2 ಡಿಸ್ಪೋಸಬಲ್ ಕವರ್ಸ್ನ ಇಟ್ಕೊಂಡಿದ್ದೀನಿ. ನನಗೆ ಮೇಯ್ನಾಗಿ ಮೆಟರ್ನಿಟಿ ಗೌನ್ ಬೇಕಾಗುತ್ತೆ. ಸೊ ನಾನಿಲ್ಲಿ 3 ಮೆಟರ್ನಿಟಿ ಗೌನ್ಸ್ನ ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಸ್ವೆಟರ್ಸ್ ಬೇಕಾಗುತ್ತೆ. ಸೊ ನಾನಿಲ್ಲಿ 2 ಸ್ವೆಟರ್ಸ್ನ ಇಟ್ಕೊಂಡಿದ್ದೀನಿ. ಒಂದು ಇಲ್ಲ ಅಂದರೆ ಇನ್ನೊಂದು ಕೂಡ ಯೂಸ್ ಮಾಡ್ಕೋಬೋದು. ನನಗೆ ಅದು ಕಂಫರ್ಟಬಲ್ ಆಗಿರುತ್ತೆ, ಅದನ್ನು ನಾವು ವೇರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಜೊತೆಗೆ ಹಾಸ್ಪಿಟಲಲ್ಲಿ ವೇರ್ ಮಾಡಿರೋದನ್ನ ಮನೆಗೆ ಹಾಕೊಂಬರೋವಾಗ ವೇರ್ ಮಾಡೋದು ಬೇಡ, ಹೊಸದೇ ಹಾಕೊಂಡು ಬರೋಣ ಅನ್ನೋದಕ್ಕೋಸ್ಕರ ನಾನು 2 ಸ್ವೆಟರ್ಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಅದಾದಮೇಲೆ ಒಂದು ಫೇಸ್ ಟವಲ್ನ ತೊಗೊಂಡಿದ್ದೀನಿ. ಆಮೇಲೆ 2 ಶಾಲ್ ತೊಗೊಂಡಿದ್ದೀನಿ. ಸೊ ಇಲ್ಲಿ 2 ಶಾಲ್ ಯಾಕೆ ತೊಗೊಂಡಿದ್ದೀನಿ ಅಂತ ಅಂದರೆ, ಒಂದು ದಿನ ಒಂದು ಯೂಸ್ ಮಾಡ್ಬೋದು, ಇನ್ನೊಂದು ಮನೆಗೆ ಬರೋವಾಗ ನಾನು ಯೂಸ್ ಮಾಡ್ಬೋದು. ನಾನು ಅಂದ್ಕೊಂಡಿರೋ ಪ್ರಕಾರ ನಾನು ಹಾಸ್ಪಿಟಲಲ್ಲಿ ಒಂದು 3 ದಿನ ಇರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಮೇಲೆ ಅಂತ ಅಂದರೆ ಬೇಕಾದ್ರೆ ಒಂದು ಮೆಟರ್ನಿಟಿ ಗೌನ್ನ ನಾನು ತರಿಸ್ಕೊಳ್ಬೋದು ಮನೆಯಿಂದ. ಅದಕ್ಕೋಸ್ಕರ ನಾನು ಇಲ್ಲಿ 3 ಇಟ್ಕೊಂಡಿದ್ದೀನಿ ಮೆಟರ್ನಿಟಿ ಗೌನು. ನೋಡೋಣ ಆಮೇಲೆ 3 ದಿನದ ಮೇಲೆ ಹೆಚ್ಚಿಗೆ ಇರಬೇಕು ಅಂತ ಅಂದರೆ ಈ ರೀತಿ ಪ್ಲ್ಯಾನ್ ಮಾಡ್ಕೋಬೋದು. ಬಟ್ 3 ದಿನ ಅನ್ನೋದಕ್ಕೋಸ್ಕರ ನಾನು ಇಲ್ಲಿ 3 ದಿನಕ್ಕೆ ಏನು ಬೇಕೋ ಅದನ್ನು ಪ್ಯಾಕ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನನಗೆ ಟವಲ್ ಬೇಕಾಗುತ್ತೆ ಅಂತ ಟವಲ್ನ ಕೂಡ ನಾನು ತೊಗೊಂಡಿದ್ದೀನಿ. ಆಮೇಲೆ ಈ ಒಂದು ಪೌಚಲ್ಲಿ ನಾನು ಏನೆಲ್ಲ ತೊಗೊಂಡಿದ್ದೀನಿ ಅಂತ ಅಂದರೆ, ಒಂದು ಪೌಡರ್ ಬೇಕಾಗುತ್ತೆ ಮಗುಗೆ ಅಲ್ವಾ, ಸೊ ದಟ್ ಪೌಡರ್ನ ಕೂಡ ತೊಗೊಂಡ್ಬಿಟ್ಟಿದ್ದೀನಿ ಈ ಒಂದು ಬಾಕ್ಸಲ್ಲಿ. ಆಮೇಲೆ ನನ್ನ ಮಾಯಿಶ್ಚರೈಸರ್ ಕ್ರೀಮು, ಆಮೇಲೆ ಕೂಂಬ್ ಆಗಿರ್ಬೋದು, ಆಮೇಲೆ ಪತಾಂಜಲಿದು ನಾನಿಲ್ಲಿ ಕಾಜಲ್ನ ತೊಗೊಂಡಿದ್ದೀನಿ. ಆಮೇಲೆ ಅಂಡರ್ ಆರ್ಮ್ ರೋಲನ್ನು ತೊಗೊಂಡಿದ್ದೀನಿ. ಸೊ ಇಲ್ಲಿ ನಾನು ಕಾಜಲ್ನ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಹೇರ್ ಕ್ಲಿಪ್ ಬೇಕಾಗುತ್ತೆ. ಸೊ ದಟ್ ಒಂದು ಹೇರ್ ಕ್ಲಿಪ್ನ ತೊಗೊಂಡಿದ್ದೀನಿ. ಅದಾದಮೇಲೆ ಮೇಯ್ನಾಗಿ ಈ ಚಳಿಗಾಲಕ್ಕೆ ಅಲ್ವಾ ಲಿಪ್ ಬಾಮ್ ಬೇಕೇ ಬೇಕು. ಸೊ ಒಂದು ಲಿಪ್ ಬಾಮ್ನ ತೊಗೊಂಡಿದ್ದೀನಿ. ಸೊ ಇನ್ನೊಂದು ಮೇಯ್ನಾಗಿ ನನಗೆ ಬೇಕಾಗಿರೋವಂಥದ್ದು ನರ್ಸಿಂಗ್ ಪ್ಯಾಡ್ಸು. ಸೊ ಇದು ಬಂದುಬಿಟ್ಟು ವಾಷಬಲ್ ನರ್ಸಿಂಗ್ ಪ್ಯಾಡ್ಸು. ಸೊ ಇದನ್ನು ನಾನು ತೊಗೊಂಡಿದ್ದೀನಿ ನಾವು ಹಾಸ್ಪಿಟಲ್ಗೆ ಅಂತ. ಇದು ಬಂದುಬಿಟ್ಟು ಪ್ಯಾಕ್ ಆಫ್ 6 ಪೇರ್ಸ್ ಬರುತ್ತೆ. ನಾನಿಲ್ಲಿ 3 ಪೇರ್ಸ್ನ ತೊಗೊಂಡಿದ್ದೀನಿ, ಅಂದರೆ ಬೇಕಾಗತ್ತೆ ಅಂತ ಅಂದ್ಬಿಟ್ಟು ಇನ್ನು 3 ಪೇರ್ಸ್ ಮನೆಯಲ್ಲೇ ಇಟ್ಟಿದ್ದೀನಿ. ಸೊ ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅದಾದಮೇಲೆ ನಿಮಗೆ ಒಂದು ಸ್ಮಾಲ್ ಮಿರರ್ ಅಂತೂ ಬೇಕಾಗುತ್ತೆ. ಸೊ ದಟ್ ಒಂದು ಸ್ಮಾಲ್ ಮಿರರ್ನ ಕೂಡ ತೊಗೊಂಡಿದ್ದೀನಿ. ಸೊ ಇಷ್ಟು ಹಾಸ್ಪಿಟಲ್ಗೆ ಅಂತ ಅಂದ್ಬಿಟ್ಟು ನಾನು ಎಲ್ಲ ಒಂದು ಪೌಚಲ್ಲೇ ಹಾಕ್ಕೊಂಡಿದ್ದೀನಿ. ಸೊ ಈ ಒಂದು ಪೌಚಲ್ಲಿ ನಾನು ಇಷ್ಟು ಐಟಮ್ನ ಇಟ್ಕೊಂಡಿದ್ದೀನಿ. ಯಾರಿಗಾದ್ರೂ ಹೇಳಿದ್ರು ಆರಾಮಾಗಿ ತಗೊಳ್ತಾರೆ, ಏನೂ ತಲೆನೋವಿಲ್ಲ. ಸೊ ಅದಾದಮೇಲೆ ಒಂದು 3 ಈ ರೀತಿ ಕವರ್ಸ್ನ ಇಟ್ಕೊಂಡಿದ್ದೀನಿ. ನಮ್ಮ ಕಡೆ ಡೆಲಿವರಿ ಆದಮೇಲೆ ಕಿವಿಗೆ ಹತ್ತಿ ಇಟ್ಕೋಬೇಕು ಅಂತ ಹೇಳ್ತಾರೆ. ಸೊ ದಟ್ ಇಷ್ಟು ಹತ್ತಿನ ತೊಗೊಂಡಿದ್ದೀನಿ, ಅದನ್ನು ಇಲ್ಲೇ ಇಟ್ಕೊಂಡಿದ್ದೀನಿ, ಅಂದರೆ ಈಸಿಯಾಗಿ ಸಿಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಇಷ್ಟು ನಾನು ನನ್ನ ಡೆಲಿವರಿ ಬ್ಯಾಗಲ್ಲಿ ಇಟ್ಕೊಂಡಿದ್ದೀನಿ. ಅಂದರೆ ಆಲ್ಮೋಸ್ಟ್ ಇದರಲ್ಲಿ ನಾನು ಯಾವ್ದು ಮರ್ತಿದ್ದೀನಿ ಅನ್ನೋದೆಲ್ಲ ನನಗೆ ಗೊತ್ತಿಲ್ಲ, ಬಟ್ ನನಗೆ ನೆನಪಾದಷ್ಟು ನಂಗೆ ತುಂಬ ನೆಸಸರಿ ಇದೆ ಅನ್ನೋ ಅಷ್ಟು ಐಟಮ್ಸ್ನ ನಾನು ತೊಗೊಂಡಿದ್ದೀನಿ.
ಇದನ್ನ ಬಿಟ್ಟು ಏನಾರ ಬೇಕು ಅಂತ ಅಂದರೆ ನಮ್ಮ ಮನೆ ಹತ್ರನೇ ಇರೋದ್ರಿಂದ ನಾವು ಆರಾಮಾಗಿ ಬಂದು ತೊಗೊಂಡು ಹೋಗ್ಬೋದು. ಬಟ್ ಎಮರ್ಜೆನ್ಸಿಗೆ ನನಗೆ ಇವೆಲ್ಲ ಐಟಮ್ಸ್ ಅಂತೂ ಬೇಕೇ ಬೇಕು. ಹೇಳಿದ ತಕ್ಷಣ ಕೇಳಿದ ತಕ್ಷಣ ಪಟ್ಟಂತ ಎತ್ಕೊಡೋ ಥರ. ಸೊ ದಟ್ ನಾನು ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ. ನಮ್ಮ ಮಗುದಾಗಿರ್ಬೋದು, ನಂದಾಗಿರ್ಬೋದು, ಇಬ್ರದ್ದು ಕೂಡ. ಅದಾದ ಮೇಯ್ನಾಗಿ ಅಪ್ಪುದು ಕೂಡ ಒಂದು ಜೊತೆ ಬಟ್ಟೆನ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನನ್ನ ಮಗ ಎಮರ್ಜೆನ್ಸಿ ಎಲ್ಲ ಬೇಕಾಗುತ್ತೆ ಅವನಿಗೂ ಕೂಡ. ಇವಾಗ ಹಾಸ್ಪಿಟಲಲ್ಲಿ ಇದ್ದಾಗಲಿ ಏನಾದ್ರು ಬಟ್ಟೆ ಕೊಲೆ ಮಾಡ್ಕೋಬೋದು, ಇರಲಿ ಅನ್ನೋದಕ್ಕೋಸ್ಕರ ಅವನದು ಕೂಡ ಒಂದು ಪೇರ್ ಡ್ರೆಸ್ನ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದರೆ ಹ್ಯಾಂಡ್ ಸ್ಯಾನಿಟೈಸರ್ನ ಕೂಡ ನಾನು ಇಲ್ಲೇ ಮೇಲ್ಗಡೆನೇ ಇಟ್ಟಿದ್ದೀನಿ. ನೆಕ್ಸ್ಟ್ ಬಂದರೆ ಮೇಯ್ನಾಗಿ ನಿಮ್ಮದು ಹಾಸ್ಪಿಟಲ್ ರಿಪೋರ್ಟ್ಸ್ ಆಗಿರ್ಬೋದು, ಅದಾದಮೇಲೆ ನಿಮ್ಮದು ಆಧಾರ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಜೆರಾಕ್ಸ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ದು ಆಧಾರ್ ಕಾರ್ಡ್ ಜೆರಾಕ್ಸು. ಸೊ ಈ ಥರ ಎಲ್ಲನೂ ಕೂಡ ತೊಗೊಳ್ಬೇಕು. ಸೊ ದಟ್ ನಿಮಗೆ ಲಾಸ್ಟಲ್ಲಿ ಹರಿಬರಿ ಥರದೆಲ್ಲ ಏನೂ ಇರೋದಿಲ್ಲ. ಸೊ ಎಲ್ಲನೂ ಕೂಡ ನೀವು ಒಂದು ಕಾಪಿ ಜೆರಾಕ್ಸ್ ಮಾಡಿ ಇಟ್ಕೊಂಡಿದ್ರೆ ಒಳ್ಳೆಯದು. ಸೊ ಈ ರೀತಿ ತೊಗೊಳ್ಳಿ. ಅದನ್ನೆಲ್ಲನೂ ಕೂಡ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿಟ್ಟರೆ ನೆಕ್ಸ್ಟ್ ನೀವು ಮೊಬೈಲ್ ಅಂತೂ ಕ್ಯಾರಿ ಮಾಡೇ ಮಾಡ್ತೀರಾ, ಅದ್ರ ಚಾರ್ಜರ್ ಬೇಕಾಗುತ್ತೆ. ಸೊ ಚಾರ್ಜರ್ನ ತೊಗೊಳ್ಳಿ. ಸೊ ಇದಾದಮೇಲೆ ಫ್ಲಾಸ್ಕ್ ಆಗಿರ್ಬೋದು, ಆಮೇಲೆ ಒಂದು ಕಾಫಿ ತಗೊಂಬರೋದಕ್ಕೆ ಅಂತ ಫ್ಲಾಸ್ಕ್ ಆಗಿರ್ಬೋದು, ಒಂದು ನೀರಿಗೆ ನಿಮಗೆ ಬೇಕಾಗುತ್ತೆ ಫ್ಲಾಸ್ಕು. ಸೊ ಈ ರೀತಿ 2 ಫ್ಲಾಸ್ಕ್ನ ತೊಗೊಳ್ಳಿ. ನಾನು ಒಂದು ತೊಗೊಳ್ತೀನಿ, ಇನ್ನೊಂದು ಬಂದ್ಬಿಟ್ಟು ಅಮ್ಮನ ಮನೆಯಲ್ಲಿದೆ. ಸೊ ಅಮ್ಮನ ಮನೆಯಲ್ಲಿ ಅವರು ಕಾಫಿ ಏನಾದರೂ ಮಾಡ್ಕೊಂಡು ಬಂದಾಗ ಅಲ್ವಾ ಅದನ್ನು ಯೂಸ್ ಮಾಡ್ಕೊಳ್ತಾರೆ. ಸೊ ಈ ರೀತಿಯಾಗಿ ಆಗುತ್ತೆ. ನಾನು ಫ್ಲಾಸ್ಕ್ ಏನಿದೆ ಅದನ್ನು ಇವಾಗ ಯೂಸ್ ಮಾಡ್ತಾ ಇರೋದ್ರಿಂದ ನಾನೇನು ಈ ಬ್ಯಾಗಲ್ಲಿ ಇಟ್ಕೊಂಡಿಲ್ಲ. ನಾನು ಹೋಗೋವಾಗ ಅದು ನನಗಂತೂ ನೆನಪಾಗೇ ಆಗುತ್ತೆ. ಯಾಕಂದರೆ ನಾನು ಹಾಸ್ಪಿಟಲ್ಗೆ ಹೋಗೋವಾಗ ಅಲ್ವಾ ಯೂಶ್ವಲಾಗಿ ಬಿಸಿನೀರನ್ನ ಕ್ಯಾರಿ ಮಾಡ್ತೀನಿ. ಸೊ ಅದು ನನಗೆ ಫೈನಲ್ ಮೂಮೆಂಟಲ್ಲಾದ್ರೂ ಗೊತ್ತಾಗುತ್ತೆ. ಸೊ ಈ ರೀತಿ ಫ್ಲಾಸ್ಕ್ನ ತೊಗೋಬೇಕು. ಅದು ತುಂಬ ನಿಮ್ಗೆ ಹೆಲ್ಪ್ ಆಗೇ ಆಗುತ್ತೆ. ಅದಾದಮೇಲೆ ನೆಕ್ಸ್ಟು ನಿಮ್ಮ ಸಾಕ್ಸ್ ಆಗಿರ್ಬೋದು, ಅದಾದಮೇಲೆ ಒಂದು ಪೇರ್ ಸ್ಲಿಪ್ಪರ್ ಆಗಿರ್ಬೋದು, ಇದನ್ನೆಲ್ಲನೂ ಕೂಡ ಕ್ಯಾರಿ ಮಾಡಿ. ಇದನ್ನು ಬಿಟ್ಟರೆ ನೆಕ್ಸ್ಟು ನಿಮ್ಗೆ ಏನು ಬೇಕು ನೆಸಸರಿ ಐಟಮ್ಸ್ ಅಂತ ಅದನ್ನೆಲ್ಲನೂ ಕೂಡ ತೊಗೊಳ್ಳಿ. ನಾನಿಲ್ಲಿ ಇಷ್ಟು ಐಟಮ್ಸ್ನ ಕ್ಯಾರಿ ಮಾಡ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ ಬ್ಯಾಗ್ನಲ್ಲಿ. ಇದನ್ನು ಬಿಟ್ಟು ಏನಾದರೂ ಇತ್ತು ಅಂತ ಅಂದರೆ ನೀವು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆಲ್ಮೋಸ್ಟ್ ಆಲ್ ನನಗೇನು ನೆನಪಾಗುತ್ತೆ, ನನಗೇನು ತುಂಬ ನೆಸಸರಿ ಇರುತ್ತೆ ಅಂಥದ್ದನ್ನೆಲ್ಲ ನಾನು ಈ ಒಂದು ಬ್ಯಾಗಲ್ಲಿ ಕ್ಯಾರಿ ಮಾಡ್ತಾ ಇದ್ದೀನಿ ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗಲ್ಲಿ. ಸೊ ಐ ಹೋಪ್ ನಿಮಗೆ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಲ್ಲಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.